ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದಲ್ಲಿ ಸರ್ವೆ ನಂಬರ್ 55/1ರಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು. ಸರ್ಕಾರಕ್ಕೆ ರಾಜ್ಯದನ ಕಟ್ಟದೆ ಮೋಸ ಮಾಡಲಾಗಿದೆ. ಹೀಗಾಗಿ ರಾಯಚೂರು ಗಣಿ ಅಧಿಕಾರಿ ಪುಷ್ಪಲತಾ ಅವರೇ ನೇರ ಹೊಣೆ ಎಂದು ಆರೋಪಿಸಿ ದಲಿತ ಮುಖಂಡ ಗುರುರಾಜ್ ನಾಗಲಪುರ ಪ್ರತಿಭಟನೆ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಶಾಸಕರ ಭವನದ ಮುಂದೆ ಧರಣಿ ನಡೆಸಿ ಗಣಿ ಅಧಿಕಾರಿ ಪುಷ್ಪಲತಾ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ನೀರಮಾನ್ವಿಯಲ್ಲಿ ಅಕ್ರಮವಾಗಿ ನಡೀತಾ ಇದ್ದು ಅಂದಾಜು 1 ಲಕ್ಷ ಟನ್ ಹೆಚ್ಚುವರಿ ಕಲ್ಲು ಗಣಿಗಾರಿಕೆ ಮಾಡಿದ್ದು ಹಿರಿಯ ಅಧಿಕಾರಿಗಳಿಂದ ಪುನಃ ಸರ್ವೆ ಮಾಡಿಸಬೇಕು ಎಂದು ಹೋರಾಟಗಾರರು ಒತ್ತಾಯಿಸಿದರು. ಸರ್ಕಾರದ ನಿಯಮದ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕಲ್ಲು ಕಟ್ಟಡ ಕ್ವಾರಿಯನ್ನ ಗುರುತಿಸಿ ಟೆಂಡರ್ ಕರೆಯಲು ಅವಕಾಶವಿದೆ. ಆದರೆ ಗಣಿ ಅಧಿಕಾರಿ ಪುಷ್ಪಲತಾ ಅವರು ರಾಯಚೂರು ಜಿಲ್ಲೆಯಲ್ಲಿ ಇದುವರೆಗೂ ಟೆಂಡರ್ ಕರೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಇಲ್ಲೇನು ಮಾನವಿಯಲ್ಲಿ ಅಕ್ರಮವಾಗಿ ನಡೀತಿದೆ ಸರ್ ಕಲ್ಲು ಗಣಿಗಾರಿಕೆ. ಇದಕ್ಕೆಲ್ಲ ಸಂಪೂರ್ಣವಾಗಿ ಭೂ ಮತ್ತು ಗಣಿ ವಿಜ್ಞಾನಿಗಳೇ ಪುಷ್ಪಲತಾ ಅವರೇ ನೇರ ಹೊಣೆಗಾರ ಸರ್. ಇದು ಒಂದು ಸರ್ ನೋಡಿರಿ, ಕಲ್ಲು ಹೊಡೆಯೋಕ್ಕೆಲ್ಲ ನೋಡಿ ಸರ್ 1 ಎಕರೆ ಕೊಡ್ತಾರೆ ಸರ್. ಅವರು ಅಕ್ರಮ ಮಾಡೋದು ಸರ್ 40 ರಿಂದ 50 ಎಕರೆ ಸರ್ ಗುಡ್ಡನೇ ಸರ್. ಸರ್ಕಾರದ ಗುಡ್ಡವನ್ನು ಕಬಳಿಸಿಕೆ ಸರ್ ಗುಡ್ಡನ್ನೆಲ್ಲ ಖಾಲಿ ಮಾಡ್ತಾರೆ ಇಲ್ಲಿ ಮಾನವಿ ಸುತ್ತಮುತ್ತಿರುವಂಥ ಹಳ್ಳಿಗಳಲ್ಲಿ. ಅದು ಒಂದು ಸರ್. ಮತ್ತು ಆಮೇಲೆ ತುಂಗಭದ್ರಾ ಹೊಳೆಯಲ್ಲಿ ಸರ್ ಅಕ್ರಮವಾಗಿ ಉಸುಗನ್ನು ಹೊಡ್ತಿದ್ದಾರೆ ಸರ್. ಈಗ ಅದಕ್ಕೆ ಸಂಪೂರ್ಣವಾಗಿ ಏನು ಮಾಡ್ತಾರೆ, ತಮ್ಮ ತಂಡನೇ ಒಂದು ಜಾಂಡೂರ ಸರ್ ಅಲ್ಲಿ ಏನು ಸರ್ ರಾಯಲ್ಟಿ ತೆಗಿಯೋಕೆ ಇಲ್ಲಿಂದ ತೆಗೆಯೋದು ಸರ್. ಅವ್ರು ನೋಡಿರಿ, ಒಂದು ರಾಯಲ್ಟಿ ತೆಗೆಯೋದು 1400 ರೂಪಾಯಿ ಸರ್. 1400 ರೂಪಾಯಿ ಇಲ್ಲಿಂದ ತೆಗೆಯೋದು ರಾಯಲ್ಟಿ ತೆಗೆಯೋದು ಅವ್ರದ್ದು ಸರ್. ಅವ್ರದ್ದು ತೆಗೆದಾಗ ಇಲ್ಲಿ ಒಂದು 14 ಟ್ರಿಪ್ಪನ್ನು ಹೊಡ್ಕೊಂತಾರೆ ಸರ್. ಇಲ್ಲಿ ಎಲ್ಲಿಗೆ ಸರ್ ರಾಯಚೂರಿಗೆ 4 ರಿಂದ 5 ಟ್ರಿಪ್ ಹೊಡ್ತಾರೆ ಸರ್. ಈಗ ಸಂಪೂರ್ಣವಾಗಿ ಅದಕ್ಕೆಲ್ಲ ಕುಮ್ಮಕ್ಕೆ ನೀಡ್ತಿರುವಂಥ ಅಧಿಕಾರಿ ಪುಷ್ಪಲತಾ ಸರ್ ನೇರ ಹೊಣೆಗಾರ ಸರ್. ಈಗ ಅಲ್ಲ ಸರ್, ಈ ರೀತಿಯಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ, ಅಕ್ರಮ ಮರಳು ಮಾಫಿಯಾ ದಂಧೆ ನಡೀತದ ಮೇಲೆ ಏನ್ರಿ ಮಾನವಿಯಲ್ಲಿ ಕಾನೂನು ಇದೆನಾ ಅಥವಾ ಏನಾದರೂ ಸಂವಿಧಾನ ಪ್ರತ್ಯೇಕವಾಗಿದ್ದಾನ ಮಾನವಿಯಲ್ಲಿ? ಸರ್ ನೋಡಿರಿ ಸರ್, ಈಗ ರಾಜಕೀಯ ಎಂಬುದು ವ್ಯಕ್ತಿಗಳಿದ್ದಾರಲ್ಲ ಸರ್, ಈಗ ಸಂಪೂರ್ಣವಾಗಿ ಭೂ ಮತ್ತು ಗಣಿ ವಿಜ್ಞಾನಿಗಳಿಗೆ ಅವರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಸರ್. ಈಗ ಪ್ರತಿಯೊಂದು ರಾಜಕಾರಣ ಸರ್. ಈಗ ನಾನು ಯಾವ ಪಕ್ಷ ಅಂತ ಹೇಳೋದು ಸರ್. ಈಗ ಎಲ್ಲ ಪಕ್ಷರು ಸರ್. ಈಗ ಎಲ್ಲ ಪಕ್ಷರು ಸಂಪೂರ್ಣವಾಗಿ ಸುಮಲಂತವರ ಭೂ ಮತ್ತು ಗಣಿ ವಿಜ್ಞಾನಿಗಳಿದ್ದಾರೆ ಸರ್. ಈಗ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್. ಈಗ ಉಸುಗು ಹೊಡ್ತಿದ್ದಾರೆ ಸರ್, ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ, ಮತ್ತು ಆಮೇಲೆ ಕಲ್ಲು ಕೂಡ ಹೊಡ್ತಿದ್ದಾರೆ ಸರ್. ಈಗೇನು ಸರ್ ರಾಯಚೂರಿಂದ ಸರ್ ಸಿಂಧನೂರಿಗೆ ರಸ್ತೆ ಸಂಪರ್ಕ ಕಲ್ಪಿದ್ದಾರೆ ಸರ್. ಈಗ ಅದಕ್ಕೆಲ್ಲ ನೋಡಿ ಸರ್, ಈಗ 1 ಎಕರೆ ಎಣ್ಣೆ ಮಾಡ್ಕೊಂಡು ಕೇಸಿ 1 ಎಕರೆಗೆ ಮಾತ್ರ ಮರಮ ತೆಗಿಯೋದು ಸರ್. ಈಗ ಅದು ಮತ್ತು ಆಮೇಲೆ ಟೆಸ್ಟಿಂಗ್ ಕಳಿಸಿ ಕೇಸಿ ಮರಮ ಓಕೆ ಆದ್ರೆ ಮಾತ್ರ ಅದೆಲ್ಲ ಅಪ್ರೂವ್ ಕೊಡೋದು ಸರ್. ಅದೆಲ್ಲ ಏನು ಮಾಡಿ ಸರ್, ಬಂದ್ರನ 1 ಎಕರೆ ತೊಗೊಂಡ್ರನ ಅದನ್ನೆಲ್ಲ ತೆಗೆದ್ರನ ರೋಡ್ ಮಾಡ್ಕೊಂಡ್ರೆ ಬಿಟ್ಟು ಹೋಗ್ಬಿಡ ನೆನಪದು ದುಡ್ಡಿನ ಆಮೇಲೆ ತೋರಿಸ್ಕೇಸಿ ಸರ್. ನೋಡಿರಿ, ಈಗ ಇರುವಂಥ ರೈತರನ್ನೆಲ್ಲ ದಿಕ್ಕು ತೋರಿಸುವಂಥ ಕೆಲಸ ಮಾಡ್ತಿದ್ದಾರೆ ಸರ್. ಈಗ ಸಂಪೂರ್ಣವಾಗಿ ಅದನ್ನೆಲ್ಲ ಮರಮನ್ನು ತೆಗೆದು ಅದನ್ನು ಸ್ಟಾಪ್ ಮಾಡ್ಬೇಕು ಸರ್. ಅದನ್ನೆಲ್ಲ ಟೆಸ್ಟಿಂಗ್ ರಿಪೋರ್ಟ್ ಕೊಡಬೇಕು, ಮತ್ತು ಎಣ್ಣೆ ಮಾಡಬೇಕು. ಎಣ್ಣೆ ಮಾಡಿ ಅದು ವರದಿ ಒಂದು ಪ್ರಕಾರ ಆ ಕಾಮಗಾರಿಯನ್ನು ಸ್ಥಾಪನೆ ಮಾಡೋಕ್ಕೆ ಅನುಮತಿ ನೀಡಬೇಕು ಸರ್. ಇದಕ್ಕೆಲ್ಲ ಕುಮ್ಮಕ್ಕೆ ನಿಂತಿರುವಂಥ ನೇರವಾಗಿ ಸರ್ ಭೂ ಮತ್ತು ಗಣಿ ವಿಜ್ಞಾನಿಗಳೇ ನೇರವಾಗಿ ಹೊಣೆಗಾರ ಸರ್. ನೋಡಿ ಸರ್, 3 ಫೀಟ್ ಒಳಗಡೆ ಕಂದಾಯ ಇದಾವೆ ಸರ್ ಸರ್ಕಾರ ಅವ್ರದ್ದು. 3 ಫೀಟ್ ಒಳಗಡೆ ಕೆಳಗೆ ಬಂದ್ರೆ ಅಂತ ಭೂ ಮತ್ತು ಗಣಿ ವಿಜ್ಞಾನಿಗಳು ಕೊಡಬೇಕು ಸರ್. ಅದಕ್ಕೆಲ್ಲ ರಿಪೋರ್ಟ್ ಅವರು ಭೂ ಮತ್ತು ಗಣಿ ವಿಜ್ಞಾನ ಕೊಟ್ಟಿಲ್ಲ, ತಹಸೀಲ್ದಾರ್ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಸಂಪೂರ್ಣವಾಗಿ ಅವರೆಲ್ಲ ಶಾಮೀಲಿದ್ದು ಕೇಸಿ ಭೂಮಿಯನ್ನು ಕೊಳ್ಳೆ ಬಿಡ್ತಿದ್ದಾರೆ ಸರ್. ಅದನ್ನೆಲ್ಲ ತನಿಖೆ ಮಾಡಬೇಕು ಸರ್. ಮುಂದಿನ ದಿನಗಳಲ್ಲಿ ತನಿಖೆ ಮಾಡೋದು ಹೋದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ಕೊಂಡು ತಮ್ಮ ಈ ಮೂಲಕ ಎಚ್ಚರಿಕೆ ನೀಡುತ್ತೆ ಸರ್. ನಾವು ನೀರ್ಮಾನ್ವಿ ಗ್ರಾಮದ ಸರ್ವೆ ನಂಬರ್ 55/1 ಮತ್ತು 56ರಲ್ಲಿ ಸುಚೇತ್ ಮಿಲೇನಿಯಂ ಅನ್ನೋರು ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಪರವಾನಗಿ ತೊಗೊಂಡಿರೋದೇನಂತ ಹೇಳಿದರೆ ಕೃಷಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಶಂಕ್ರಮವನ ಹೆಸರಲ್ಲೇ ಪರವಾನಗಿ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಬ್ಲಾಸ್ಟಿಂಗ್ ಅವು ಎಲ್ಲ ಮಾಡಬಾರ್ದು, ದೊಡ್ಡ ಮಟ್ಟದ ಗಣಿಗಾರಿಕೆ ಕೂಡ ಮಾಡಬಾರ್ದು. ಇದರ ವಿರುದ್ಧ ನಾವು ಹೆಚ್ಚುವರಿ ನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬಳ್ಳಾರಿ ಇವರಿಗೆ ನಾವು ದೂರು ಕೊಟ್ಟಿದ್ವಿ ಆಗಸ್ಟ್ ತಿಂಗಳಲ್ಲಿ. ಅದಾದ ನಂತರ ಅವರು ಮತ್ತು ರಾಯಚೂರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆದವರು ಜಂಟಿ ಸ್ಥಾನಿಕ ಪರಿಶೀಲನೆ ಮಾಡಿ ಅಲ್ಲಿ ಒಂದು 18,000 ಹೆಚ್ಚುವರಿ ಟನ್ನನ್ನು ಹೆಚ್ಚಾಗಿ ಪರವಾನಗಿ ಕೊಟ್ಟೋದಕ್ಕಿಂತ ಹೆಚ್ಚಾಗಿ ಹೊಡೆದಿದ್ದಾರೆ. ಕಟ್ಟಡ ಕಲ್ಲನ್ನು ಹೊಡೆದಿದ್ದಾರೆ ಅಂತ ಒಂದು ವರದಿ ಕೊಟ್ಟರು. ಅದು DGPS ಸರ್ವೆ ಮೂಲಕ 18,000 ಹೆಚ್ಚುವರಿ ಟನ್ ಕಲ್ಲು ಹೊಡೆದಿದ್ದಾರೆ ಅಂತ ಒಂದು ವರದಿ ಕೊಟ್ಟರು. ಅದಾದ ನಂತರ ಅವರಿಗೆ ಸುಚಿತ್ ಮಿಲೇನಿಯಂ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ರಾಯಚೂರು ಅವರು ದಂಡ ಪಾಲಿಸಲಿಕ್ಕೆ ಲೆಟರ್ ಕೊಟ್ಟರು. ಆದರೆ ನೋಟಿಸ್ ಕೊಟ್ಟ ಮೇಲೆ ಅವರು ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಾನು ತಿಳಿಯದೇ ಇರುವಂಥ ಭಾಷೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಇದುವರೆಗೂ ಅವರು ದಂಡವನ್ನು ಪಾವತಿ ಮಾಡಿರೋದಿಲ್ಲ. ಅದರ ವಿರುದ್ಧ ನಾವು ಈ ದಿನ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆ ಏನಿದಾವೆ ಅಂತ ಹೇಳಿದರೆ, ಇದಕ್ಕೆಲ್ಲ ಹಿರಿಯ ಭೂವಿಜ್ಞಾನಿ ಆಗಿದ್ದಾರಲ್ಲ ಪುಷ್ಪಲತಾ ಅವರು ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರಂತ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತ ನಾವೊಂದು ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ವಿ. ಈಗಾಗಲೇ ಅವರು 2018ರಲ್ಲಿ ACB ಬಲೆಗೆ ಬಿದ್ದು ಇದೇ ರಾಯಚೂರಿನಲ್ಲಿ ಮತ್ತು ಅದೇ ಸ್ಥಳಕ್ಕೆ ಮತ್ತೆ ವರ್ಗಾವಣೆಯಾಗಿ ಬಂದಿದ್ದಾರೆ. ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಅವರಿದ್ದರೆ ಇನ್ನೂ ಈ ಥರ ಅಕ್ರಮ ಚಟುವಟಿಕೆಗಳು ಜಾಸ್ತಿ ಆಗ್ತಾವ, ಅಕ್ರಮ ಗಣಿಗಾರಿಕೆ ಆಯಿತು, ಮರಳು ಸಾಗಾಣಿಕೆ ಆಯಿತು ಜಾಸ್ತಿ ಆಗುತ್ತಾ ಅಂತ ಹೇಳಿ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತ ನಾವು ಈ ದಿನ ಹೋರಾಟ ಮಾಡ್ತಾಯಿದ್ವಿ. ಅದಾದಮೇಲೆ ಸರ್ವೆ ನಂಬರ್ ಏನು ನಾವು ತೋರಿಸಿದ್ವಿ 55/1, 56ರಲ್ಲಿ ಮತ್ತೆ ಗಣಿಗಾರಿಕೆ ಆಗಸ್ಟ್ ತಿಂಗಳಿಂದ ಇದುವರೆಗೂ ನಿಂತಿಲ್ಲ.
ಹೆಚ್ಚುವರಿ ನಿರ್ದೇಶಕರು ಬಳ್ಳಾರಿಯವರು ಒಂದು ಲೆಟರ್ ಕೊಟ್ಟಿದ್ದರು ಇವರಿಗೆ, ಏನಂತ ಅಂದರೆ ಟಾಸ್ಕ್ ಫೋರ್ಸ್ ಕಮಿಟಿಗೆ ನಿರ್ಧಾರ ಮಾಡುವವರೆಗೂ ಅಲ್ಲಿವರೆಗೂ ಈ ಒಂದು ಗಣಿಗಾರಿಕೆ ನಡಿಬಾರ್ದು ಅಂತ. ಯಾವಾಗ ಅಕ್ಟೋಬರ್ 14ಕ್ಕೆ ಲೆಟರ್ ಕೊಟ್ಟಿದ್ದರು. ಆದರೆ ಇವತ್ತಿಗೂ ಗಣಿಗಾರಿಕೆ ನಡೀತಾನೇ ಇದೆ. ಅದ್ರ ಕುರಿತು ನಾವು ವಾಟ್ಸಪ್ನಲ್ಲಿ ವಿಡಿಯೋ ಹಾಕಿರ್ಬೋದು, ಫೋಟೋಸ್ ಹಾಕಿ ಅವ್ರಿಗೆ ನಾವು ಕಳಿಸಿದರೆ ಅದ್ರ ಬಗ್ಗೆ ರೆಸ್ಪಾನ್ಸೇ ಮಾಡಲ್ಲ ಅವರು. ಯಾರು ಸರ್? ಪುಷ್ಪಲತಾ ಮೇಡಮ್ ಅವರು ರೆಸ್ಪಾನ್ಸೇ ಮಾಡಲ್ಲ. ಮತ್ತು ಹೆಚ್ಚುವರಿ ನಿರ್ದೇಶಕರು ಮಹಾಂತೇಶ್ ಅವರಿಗೂ ಕಳಿಸ್ತೀವಿ, ಮತ್ತು ಬೆಂಗಳೂರಲ್ಲಿರುವಂಥ ಮಹಾವೀರ್ ಅಂತ ಇದ್ದಾರೆ ಅವರಿಗೂ ಕಳಿಸ್ತೀವಿ, ನಿರ್ದೇಶಕರು ಕಳಿಸ್ತೀವಿ, ಏನು ಅದ್ರ ಬಗ್ಗೆ ಕ್ರಮನೇ ಕೈಗೊಳ್ಳಲ್ಲ. ಅದು ಮಾತ್ರ ಅಕ್ರಮ ಗಣಿಗಾರಿಕೆ ಇವತ್ತಿಗೂ ನಿಂತಿಲ್ಲ, ಹಂಗೆ ನಡೀತಾ ಇದೆ. ಅವಾಗ 12,000 ಹಾಕಿದ್ರು. ಯಾವಾಗ ಅಂತ ಹೇಳಿದರೆ ನಾವು ಆಗಸ್ಟ್ನಾಗ ಏನು ದೂರು ಕೊಟ್ಟಾಗ ಅಕ್ಟೋಬರ್ ತಿಂಗಳಲ್ಲಿ, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಈಗ 4 ತಿಂಗಳಾಯಿತು. ಇನ್ನೂ 1,00,000 ಟನ್ವರೆಗೂ ಅಲ್ಲಿ ಹೆಚ್ಚುವರಿ ಕಟ್ಟಡ ಕಲ್ಲನ್ನು ಬಳಸಿದ್ದಾರೆ ಅಂತ ನಮ್ಮೊಂದು ಆರೋಪ ಇದೆ. ಆಮೇಲೆ ಅಷ್ಟು ಹೊಡೆದರೂ ಕೂಡ, ಯಾಕಂತ ಹೇಳಿದ್ರೆ ನಾವು ಅವಾಗ GPS ವಿಡಿಯೋ ಮಾಡಿದ್ವಿ, ಹಾಗೂ ಈಗೂ ಭಾಳಷ್ಟು ವ್ಯತ್ಯಾಸ ಇದೆ. ಅದರ ಸಂಬಂಧ ನಾವು ಈ ದಿನ ಹೋರಾಟ ಮಾಡ್ತಾಯಿದ್ದೀವಿ. 1,00,000 ಟನ್ನಷ್ಟೇನು ಹೆಚ್ಚುವರಿ ಹೊಡೆದ್ರೆ ಅದಕ್ಕೂ ದಂಡ ಹಾಕಬೇಕು. ಅದಾದಮೇಲೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಕಟ್ಟಡ ಕಲ್ಲು ಕ್ವಾರಿಗಳನ್ನ ಗುರುತಿಸಿ ಅವರಿಗೆ ಟೆಂಡರ್ ಮಾಡಬೇಕು ಅಂತ ಒಂದು ಆದೇಶ ಇದೆ. ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. ಕೋಲಾರ ಮತ್ತು ಬೆಂಗಳೂರು ಸೈಡೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಏನು ಕ್ವಾರಿಗಳು ಕೊಟ್ಟಿದ್ದಾರೆ ಟೆಂಡರ್ ಕರೆದು. ಬಟ್ ನಮ್ಮ ಕಡೆ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಿಲ್ಲ. ಅದು ಬೇಗ ಕೊಡಬೇಕು ಅಂತ ಇದು ಮಾಡ್ತಾಯಿದ್ವಿ. ಅದಾದ ನಂತರ 31ZCಯಲ್ಲಿ ಸ್ಯಾಂಡ್ ಮಾಡೋ ಸಲುವಾಗಿ ಕಂಕರ್ ಮಿಷನು ಮತ್ತು ಯಾರು ಕಟ್ಟಡ ಕಲ್ಲು ಕ್ವಾರಿ ಇದೆ ಅವ್ರಿಗೆ ಮಾತ್ರ ಒಂದು 30 ಎಕರೆ ಈ ಒಂದು ಸ್ಕೀಮಲ್ಲಿ ಕೊಡ್ತಾ ಇದ್ದಾರೆ 31ZC ಅಂತ. ಅದನ್ನು ಕೈ ಬಿಡಬೇಕು. ಯಾಕಂತ ಹೇಳಿದ್ರೆ ಒಬ್ಬೊಬ್ಬ ಕಂಕರ್ ಮಿಷನ್ ಅವರಿಗೆ ಒಂದು 30 ಎಕರೆ ಹಂಗೆ ಕೊಟ್ಟರೆ ಇಡೀ ರಾಜ್ಯದಾಗ ಸರ್ಕಾರಿ ಭೂಮಿ ಅನ್ನೋದೇ ಉಳಿಯೋದಿಲ್ಲ. ಹಂಗಾಗಿ ಅದನ್ನು ಕೈ ಬಿಡಬೇಕು ಅಂತ ಆ ಒಂದು ಬೇಡಿಕೆ ಕೂಡ ಇಟ್ಕೊಂಡಿದ್ದೀವಿ ಇದನ್ನು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.